ಸದ್ಯ ಬಸ್ ಬಂದ್ ಹೇಗೋ ತಪ್ಪ ಅಂತ ನಿಟ್ಟುಸಿರು ಬಿಟ್ಟಂಥವರಿಗೆ ಮೆಡಿಕಲ್ ಶಾಪ್ಗಳ ಶಾಕ್ ಇವತ್ತು ಜೋರಾಗಿತ್ತು. ಈ ಫಾರ್ಮಸಿ ವಿರುದ್ಧವಾಗಿ ಮೆಡಿಕಲ್ ಶಾಪ್ ಮಾಲೀಕರು ಸೆಳೆದಿದ್ದರು. ಎಲ್ಲಾನು ಆನ್ಲೈನೇ ತರಿಸ್ಕೊಂಡ್ಬಿಟ್ರೆ ಆನ್ಲೈನ್ ಅಂತ ಹೇಳಿ ಎಲ್ಲ ಆರ್ಡರ್ ಮಾಡೋದು, ಮನೆಗೆ ಬಂದುಬಿಟ್ರೆ ಮೆಡಿಕಲ್ ಶಾಪ್ ಇಟ್ಕೊಂಡಿರ್ತಕ್ಕಂಥವರ ಗತಿ ಏನು? ಇದಕ್ಕೇನು ಲಂಗು ಲಗಾಮಿಲ್ವಾ? ಏನೋ ಕೋವಿಡ್ ಟೈಮಲ್ಲಿ ಜನ ಆಚೆ ಓಡಾಡ್ತಾ ಇರಲಿಲ್ಲ, ಆ ಸಂದರ್ಭದಲ್ಲಿ ಔಷಧಿ ಮನೆಗಳಿಗೆ ಹೋಗೋದು ಓಕೆ ಇತ್ತು. ಅದಾದಮೇಲೆ ಮೆಡಿಕಲ್ ಶಾಪ್ಗಳಿಗೆ ಜನ ಬರ್ತಾಯಿದ್ರು, ತೊಗೊಳ್ತಾ ಇದ್ರು. ಇದೀಗ ಇ ಕಾಮರ್ಸ್ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ, ಈ ಫಾರ್ಮಸಿ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿ ಮೆಡಿಕಲ್ ಶಾಪ್ ಮಾಲೀಕರು ಏನು ಮಾಡ್ತಾರೆ, ಇವತ್ತು ಬೀಗ ಜಡಿದಿದ್ದಾರೆ. ದೇಶಾದ್ಯಂತ ಮೆಡಿಕಲ್ ಶಾಪ್ಗಳನ್ನು ಮುಚ್ಚಿ ಪ್ರತಿಭಟನೆ ನಡೆಸಿದ್ರು. ದೇಶಾದ್ಯಂತ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕರೆ ಕೊಟ್ಟಿದ್ದು AIOCD, ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಆ್ಯಂಡ್ ಡ್ರಗಿಸ್ಟ್. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಖಾಸಗಿ ಮೆಡಿಕಲ್ ಶಾಪ್ ಬಂದಾಯಿತು. ಆನ್ಲೈನ್ ಔಷಧ ಮಾರಾಟ, ಅತಿಯಾದಂಥ ರಿಯಾಯಿತಿಯನ್ನು ವಿರೋಧ ಮಾಡಿ ಇವರು ಆನ್ಲೈನ್ ಔಷಧಿ ಮಾರ್ಕೊಂಡ್ರೂ ಕೂಡ ಅತಿಯಾದ ರಿಯಾಯಿತಿ ಕೊಟ್ಬಿಡ್ತಾರೆ ಇವರು. 100 ರೂಪಾಯಿಗೆ ಔಷಧಿ ತೊಗೊಂಡ್ರೆ 90 ರೂಪಾಯಿ ಕೊಡಿ ಸಾಕು, 80 ರೂಪಾಯಿ ಕೊಡಿ ಸಾಕು, 75 ರೂಪಾಯಿ ಕೊಡಿ ಸಾಕು ಅಂತ ಇವರು ಆಫರ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಮೆಡಿಕಲ್ ಶಾಪ್ಗಳಿಗೆ ಜನ ಬರ್ತಾರ? ಕೂತ್ ಕಡೆ ಔಷಧಿ ಬರುತ್ತೆ ಅಂತ ಹೇಳಿದ್ರೆ ಜನ ಮನೆ ಬಿತ್ತೇ ಕದಲಲ್ಲ. ಅದರಲ್ಲೂ ರಿಯಾಯಿತಿ ಅಂತ ಹೇಳಿಬಿಟ್ರೆ ಅವ್ರಿಗೆ ಅಲ್ಲೇ ಅನುಕೂಲ ಆಗಿಬಿಡುತ್ತೆ. ಸೊ ನಾವು ಮೆಡಿಕಲ್ ಶಾಪ್ ಇಟ್ಕೊಂಡಿರೋರು, ಬಂಡವಾಳ ಹಾಕಿರೋರು, ಸ್ವಲ್ಪ ಜನ ಕೆಲಸ ಕೊಟ್ಟಿರೋರು ನಾವೇನು ಮಾಡಬೇಕು ಅಂತ ಇವರ ಒಂದು ಪ್ರಶ್ನೆ ಇತ್ತು. ಇಲ್ಲಿ ಮೆಡಿಕಲ್ ಶಾಪ್ ಮುಷ್ಕರ ಒಂದು ಕಡೆ ಆಯ್ತಲ್ಲ, ಇದನ್ನು ತಂದೆ ಮಗ ಇವತ್ತು ಔಷಧಿ ಕೊಂಡ್ಕೊಳ್ಳೋಕ್ಕೆ ಅಂತ ಬಂದು ಪರದಾಡಿರ್ತಕ್ಕಂಥ ಘಟನೆ ತುಮಕೂರಲ್ಲಿ ನಡೆದಿದೆ. ತುಮಕೂರಿನ ಖಾಸಗಿ ಮೆಡಿಕಲ್ ಶಾಪ್ ಓಪನ್ ಇರಲಿಲ್ಲ, ತಂದೆ ಮಗ ಬಂದು ಪರದಾಡಿದ್ದಾರೆ. ಇಲ್ಲಿ ಮಗುವಿಗೆ ಆದಂಥ ಗುಳ್ಳೆ ಸಮಸ್ಯೆಗೆ ಮಾತ್ರ ಹುಡುಕ್ತಾ ಇರೋದು ತಂದೆ. 30 ಕಿಲೋಮೀಟರ್ ದೂರದ CS ಪುರದಿಂದ ತುಮಕೂರಿಗೆ ಅವ್ರು ಬಂದಿದ್ದರು. ಮಗುಗೇನೋ ಒಂದಷ್ಟು ಗುಳ್ಳೆ ಇದ್ದಿತ್ತು, ಆ ಸಮಸ್ಯೆಗೆ ಪರಿಹಾರ ಬೇಕು ಅಂತ. ಪ್ರಿಸ್ಕ್ರಿಪ್ಷನ್ ಇದೆ, ಡಾಕ್ಟರ್ ಬರ್ಕೊಟ್ಟಿದ್ದಾರೆ ಔಷಧಿ, ಮೆಡಿಕಲ್ ಶಾಪ್ ಇಲ್ವಲ್ಲ. ಸುಮಾರು 30 ಕಿಲೋಮೀಟ್ರಿಂದ ಬಂದಿರೋದು ಈ ತಂದೆ. ತುಮಕೂರಿಗೆ ಬಂದು ಹುಡುಕಾಟ ಮಾಡ್ತಾ ಇದ್ದಾರೆ. ಆದರೆ ಮೆಡಿಕಲ್ ಶಾಪ್ ಓಪನ್ ಇಲ್ಲದ ಹಿನ್ನೆಲೆಯಲ್ಲಿ ಕಂಗಾಲಾಗಿದ್ದರು ಅವರು. ಮೆಡಿಕಲ್ ಶಾಪ್ ಬಂದು ಹೇಗೆ ಅಂದರೆ ಆನ್ಲೈನ್ನಲ್ಲಿ ಔಷಧಿಗಳ ಮಾರಾಟವನ್ನು ವಿರೋಧ ಮಾಡಿದ್ರು ಇವರು. ಈ ಫಾರ್ಮಸಿ ಫಾರ್ಮ್ನಲ್ಲಿ ರಿಯಾಯಿತಿಗೆ ವಿರೋಧ ಇದೆ, ಸರಿಯಾದ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಔಷಧಿ ಮಾರಾಟ ಮಾಡ್ತಾ ಇದ್ದಾರೆ. ಇ ಕಾಮರ್ಸ್ ಅವ್ರಿಗೆ ಜನಗಳ ಕಾಳಜಿ ಇಲ್ಲ. ಪ್ರಿಸ್ಕ್ರಿಪ್ಷನ್ ಡಾಕ್ಟ್ರು ಕೊಟ್ಟಿರಲಿ ಕೊಡದೇ ಇರಲಿ, ಔಷಧಿ ಬುಕ್ ಮಾಡಿದ್ರೆ ಡೆಲಿವರಿ ಕೊಟ್ಬಿಡ್ತಾರೆ ಅವರು. ನಾವೇನು ಮಾಡೋಣ? ಆಗ ಸಮಾಜನೂ ಹಾಳಾಗುತ್ತೆ. ಆ ನಾಳೆ ದಿನ ಔಷಧಿ ತೊಗೊಂಡಂಥ ಜನ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಯಾರು ಹೊಣೆ ಅಂತ ಕೂಡ ಮೆಡಿಕಲ್ ಶಾಪ್ ಮಾಲೀಕರು ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಸೊ ಹೈ ಡೋಸ್ ಔಷಧಿಗಳ ಮಾರಾಟ ಕೂಡ ಆಗ್ತಾ ಇದೆ. ಪರಿಶೀಲನೆ ಇಲ್ಲದೆ ರೋಗ ನಿರೋಧಕ ಔಷಧಿಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ಅನಿಯಂತ್ರಿತವಾಗಿ ಅನ್ಕಂಟ್ರೋಲ್ಡ್ ಮೆಡಿಸಿನ್ ಮಾರಾಟ ಆಗ್ತಾ ಇದೆ. ಇಲ್ಲಿ ಮೆಡಿಕಲ್ ಶಾಪ್ ಅವಲಂಬಿಸಿರ್ತಕ್ಕಂಥ 5 ಕೋಟಿ ಜನರಿಗೆ ಸಂಕಷ್ಟ ಆಗುತ್ತೆ ಅಂತ ಅವರ ಒಂದು ಅಳಲಿದೆ. ಇದು ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸುತ್ತಿದ್ದೇನೆ, ತಾವು ದಯವಿಟ್ಟು ಆನ್ಲೈನ್ ವ್ಯಾಪಾರವನ್ನು ಪರ್ಚೇಸ್ ಮಾಡಲಾರದೆ ಬಿಡಿ.